ಕರಾವಳಿಯಲ್ಲಿ ಬಿಸಿಲ ಧಗೆ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಿರುವಂಥದ್ದು. ಮುಖ್ಯವಾಗಿ ನೀರಿನ ಸೆಲೆಗಳು ಬತ್ತುತ್ತಿದೆ ಅನ್ನುವಂಥ ಆತಂಕಕಾರಿ ಒಂದು ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ನಾವೀಗ ಉಡುಪಿ ಜಿಲ್ಲೆಯ ಪ್ರಮುಖ ಅಂತ ಹೇಳಿದ್ರೆ ಪ್ರಮುಖವಾಗಿ ಉಡುಪಿ ಮತ್ತು ಮಣಿಪಾಲ ನಗರಕ್ಕೆ ಮುಖ್ಯವಾಗಿ ನೀರನ್ನು ಸರಬರಾಜು ಮಾಡುವಂಥ ಬಜೆ ಡ್ಯಾಮ್ನಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬಹಳಷ್ಟು ನೀರಿನ ಪ್ರಮಾಣದಲ್ಲಿ ಒಂದು ಅಂತರವನ್ನು ಕಾಣ್ಬೋದಾಗಿದೆ. ಕಳೆದ ವರ್ಷ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿತ್ತು, ಈಗ ಸದ್ಯ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ತಜ್ಞರು ಹೇಳುವಂತೆ ಬಿಸಿಲಿನ ಧಗೆ ಜಾಸ್ತಿ ಆದಾಗ, ಅಂದರೆ ಪ್ರಭಾವ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಗ್ರಹವಾಗಿರುವಂಥ ನೀರು ಅನ್ನುವಂಥದ್ದು ಬಿಸಿಲಿನ ಪ್ರಭಾವಕ್ಕೆ ಒಳಗಾಗಿ ನೀರು ವ್ಯಾಪರೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆವಿಯಾಗಿ ಹೋಗ್ತಾ ಇದೆ. ಅದು ಬಿಸಿಲಿನ ಶಾಖಕ್ಕೆ ಆವಿ ಆಗ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗೆ ಬಳಕೆಯೂ ಕೂಡ ಜಾಸ್ತಿ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಹಜವಾಗಿ ಬಿಸಿ ಜಾಸ್ತಿ ಆದಾಗ ಅಥವಾ ಬಿಸಿಲು ಜಾಸ್ತಿ ಆದಾಗ ನೀರಿನ ಬಳಕೆ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಸದ್ಯ ಆ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಬಜೆ ಡ್ಯಾಮ್ನಲ್ಲಿ ಕಡಿಮೆ ಆಗಿರುವುದನ್ನು ಕಾಣ್ಬೋದಾಗಿದೆ. ಮಳೆಗಾಲಕ್ಕೆ ಇನ್ನೂ 2 ತಿಂಗಳುಗಳು ಇದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಗಮನಿಸಿದರೆ ಕರಾವಳಿಯಲ್ಲಿ ಅಂತ ಹೇಳಿದ್ರೆ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರಾರಂಭವಾಗ್ತದೆ ಅನ್ನುವಂಥದ್ದು ಒಂದು ನಂಬಿಕೆ ಮತ್ತು ಅಂದರೆ ಹಿಂದಿನಿಂದಲೂ ಕೂಡ ಅದ್ರ ಬಗ್ಗೆ ನೋಡ್ತಾ ಬಂದರೆ ಹವಾಮಾನ ಇಲಾಖೆ ವರದಿ ಕೂಡ ಹಾಗೆ ಇರ್ತದೆ ಅಂತಾರೆ. ಜೂನ್ ಪ್ರಥಮ ವಾರದಲ್ಲಿ ಉಡುಪಿ ಕರಾವಳಿ ಭಾಗಕ್ಕೆ ಒಂದು ಮುಂಗಾರಿನ ಆಗಮನ ಆಗುವಂಥದ್ದು. ಸದ್ಯ ಅದಕ್ಕೆ ಇನ್ನು 2 ತಿಂಗಳುಗಳ ಕಾಲ ಇದ್ದರೂ ಕೂಡ ಈ ಭಾಗದಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಉಡುಪಿ ಮತ್ತು ಮಣಿಪಾಲ ನಗರಕ್ಕೆ ನೀರು ಪೂರೈಸುವಂಥ ಬಜೆ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗಿರುವುದು ಒಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. 2 ತಿಂಗಳುಗಳ ಕಾಲ ಇದೇ ರೀತಿ ಬಿಸಿಲಿನ ವಾತಾವರಣ ಅಥವಾ ಬಿಸಿಲಿನ ಪ್ರಭಾವ ಹೆಚ್ಚಾದರೆ ಏನು ಕತೆ, ನೀರು ಇದೇ ರೀತಿಯಾಗಿ ಇಳಿಕೆ ಆಗ್ತಾ ಹೋದರೆ ಜನರು ನೀರಿಗೆ ಪರ್ಯಾಯವಾಗಿ ಏನನ್ನು ದಾರಿಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ತಾ ಹೋದರೆ ಬಿಸಿಲಿನ ಪ್ರಭಾವದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕರಾವಳಿ ಉಂಟಾಗ್ತಿರುವಂಥದ್ದು. ಅದರಲ್ಲಿ ಇದು ಕೂಡ ಒಂದು. ಈ ಬಗ್ಗೆ ಒಂದಿಷ್ಟು ಮುಂಜಾಗ್ರತಾ ಕ್ರಮವಾಗಿ ಅಂತ ಹೇಳಿದ್ರೆ ಮಳೆ ಕೊಯ್ಲುಗಳಿರ್ಬೋದು ಅಥವಾ ಇನ್ನಿತರ ನೀರನ್ನು ಉಳಿಸುವಂಥ ಒಂದು ಯೋಜನೆಗಳಿಗೆ ನಗರಸಭೆ ಆಗಿರ್ಬೋದು, ಸ್ಥಳೀಯ ಆಡಳಿತ ಹೆಚ್ಚಿನ ಗಮನವನ್ನು ವಹಿಸ್ಕೊಳ್ಬೇಕಾಗ್ತದೆ. ಆ ಮೂಲಕ ನೀರಿನ ಈ ಪ್ರಮುಖವಾಗಿರುವಂಥ ಬಜೆ ಡ್ಯಾಮನ್ನು ಅವಲಂಬಿಸುವುದನ್ನು ಸ್ವಲ್ಪ ಕಡಿಮೆಗೊಳಿಸಿ ಮಳೆ ನೀರು ಕೊಯ್ಲು ಅಥವಾ ಇನ್ನಿತರ ಮೂಲಗಳಿಂದ ನೀರನ್ನು ಸಂಗ್ರಹಿಸಿಕೊಂಡು ಇಟ್ಕೊಳ್ಳುವಂಥದ್ದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾದ ಅಗತ್ಯತೆ ಇದೆ ಎನ್ನುವಂಥದ್ದು ಸದ್ಯ ಕಂಡು ಬರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.